ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಜ್ಯದಲ್ಲಿ ರೇಷನ್ ಕಾರ್ಡ್ ಇರುವಂತವರಿಗೆ ಮತ್ತೆ ಪ್ರತಿಯೊಬ್ಬ ಗೃಹಲಕ್ಷ್ಮಿ ಮಹಿಳೆಯರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್. ಇನ್ನು ಮುಂದೆ ಗೃಹಲಕ್ಷ್ಮಿ 2,000 ರೂಪಾಯಿ ಹಣದ ಜೊತೆಗೆ 15 ಕೆಜಿ ಅಕ್ಕಿ ಜೊತೆಗೆ ಫ್ರೀ ಬಸ್ ಜೊತೆಗೆ 2 ಸೀರೆ ಉಚಿತವಾಗಿ ಸರ್ಕಾರದ ಕಡೆಯಿಂದ ಸಿಗ್ತಾ ಇದೆಯಂತೆ. ಹಾಗಿದ್ರೆ ಯಾವ್ದು ಇದು ಸ್ಕೀಮು? 6ನೇ ಗ್ಯಾರಂಟಿ ಯೋಜನೆನ ಇದು ಹೇಗೆ ನಮಗೆ ಅನ್ವಯಿಸುತ್ತೆ? ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಸಿಎಂ ಸಿದ್ದರಾಮಯ್ಯ ಅವರು ಇರುವಂತಹ ಬಜೆಟ್ ಮಂಡನೆ ಮುಗೀತು ಅಲ್ವಾ? ಸದ್ಯಕ್ಕೆ ವಿಧಾನಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಮಹಿಳೆಯರಿಗೆ 2 ಸೀರೆ ಉಚಿತವಾಗಿ ಕೊಡೋದ್ರ ಬಗ್ಗೆ. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನಮ್ಮ ಬಿಜೆಪಿ ಶಾಸಕರೊಬ್ರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿನ ಮಾಡ್ಕೊಂಡಿದ್ದಾರೆ, ಮಹಿಳೆಯರಿಗೆ 2 ಸೀರೆ ಉಚಿತವಾಗಿ ಕೊಡಿ ಅಂತ. ನಿಮ್ಗೂ ಅನ್ಸುತ್ತೆ ಏನೇನೋ ಹೇಳ್ತಾರೆ ಇವರು, ಸುಮ್ನೆ ಮಾಹಿತಿಯನ್ನ ಕೊಡ್ತಾರೆ, ಮಾಡಕ್ ಕೆಲಸ ಇರಲ್ಲ ಅಂತ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಿಮ್ಗೂ ಕೂಡ ಈ ತರ ಮಾಡಿದ್ರೆ ಒಂದು ಒಳ್ಳೆ ಕೆಲಸ ಆಗಬಹುದು ಅನ್ಸುತ್ತೇನೋ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಏನೋ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಡಿ, ಕರ್ನಾಟಕದಲ್ಲಿ ಒಟ್ಟು 5 ಗ್ಯಾರಂಟಿ ಯೋಜನೆಗಳಿವೆ. 5 ಗ್ಯಾರಂಟಿ ಯೋಜನೆಗಳನ್ನ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆನೆ ಘೋಷಣೆ ಮಾಡ್ತು. ಅಧಿಕಾರಕ್ಕೆ ಬಂದ ನಂತರ ಜಾರಿಗೆ ತಂತು. ಪಂಚ ಗ್ಯಾರಂಟಿಗಳೇ ಅನ್ನೋದು ಫೇಮಸ್. ಈಗ ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರಿಗೆ 2,000 ರೂಪಾಯಿ ಹಾಕ್ತಿದ್ದಾರೆ. ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಒಬ್ಬ ವ್ಯಕ್ತಿಗೆ 170 ರೂಪಾಯಿ ಅಂತೆ ಅಕ್ಕಿ ಹಣ ಕೊಡ್ತಾ ಇದ್ರು. ಈ ತಿಂಗಳಿಂದ ನಾವು ಅಕ್ಕಿ ಹಣದ ಬದಲಾಗಿ ಒಬ್ರಿಗೆ 15 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮಹಿಳೆಯರಿಗೆ ಫ್ರೀ ಬಸ್ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಮನೆಗೂ 200 ಯೂನಿಟ್ ಫ್ರೀ ವಿದ್ಯುತ್ ಕೊಡ್ತಾ ಇದ್ದಾರೆ. ಅದ್ರ ಜೊತೆ ಮತ್ತೊಂದು ಯುವ ನಿಧಿ ಅಂತ 3,000 ರೂಪಾಯಿ ಅಮೌಂಟ್ ಕೊಡ್ತಾ ಇದ್ದಾರೆ. ಆಗ 6ನೇ ಒಂದು ಗ್ಯಾರಂಟಿ ಯೋಜನೆ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ರೀತಿ ಒಂದು ಯೋಜನೆಯನ್ನ ಜಾರಿಗೆ ತಂದ್ರಿ, ಮಹಿಳೆಯರಿಗೆ ನೀವು 2 ಸೀರೆ ಸರ್ಕಾರದ ಕಡೆಯಿಂದ ಉಚಿತವಾಗಿ ಕೊಡಿ ಅಂತ ವಿಧಾನಸಭೆಯಲ್ಲಿ ಒಂದು ಡಿಸ್ಕಷನ್ ನಡೀತಾ ಇದೆ. ಒಬ್ರು ಬಿಜೆಪಿ ಶಾಸಕರು ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಇದು ಏನಪ್ಪ ವಿಷಯ, ಯಾಕೆ ಈ ರೀತಿ, ಏನು ಅಂತ ತಿಳ್ಕೊಂತೀರಾ? ವಿಡಿಯೋನ ನೋಡಿ ಹೇಳ್ತೀನಿ ನಾನು. ವಿಧಾನಸಭೆಯಲ್ಲಿ ಈ ಸೀರೆ ಗ್ಯಾರಂಟಿ ಘೋಷಣೆ ಮಾಡಿ ಅಂತ ಬಿಜೆಪಿ ಶಾಸಕರಾದಂತಹ ಸಿದ್ದು ಸವದಿ ಅವರು ಆಗ್ರಹನ ಮಾಡಿದ್ದಾರೆ. ಸರ್ಕಾರಿ ನೌಕರರ ಹತ್ರ ದುಡ್ಡು ಇರ್ತದೆ, ಗೌರ್ಮೆಂಟ್ ಎಂಪ್ಲಾಯಿಗಳು ಇರ್ತಾರೆ, ಅವರೇ 2 ಸೀರೆನ ಖರೀದಿ ಮಾಡಿಬಿಡ್ಲಿ. ರೇಷನ್ ಕಾರ್ಡ್ ಇರೋಂಥವರಿಗೆ 2 ಸೀರೆನ ಸರ್ಕಾರ ಉಚಿತವಾಗಿ ಕೊಡಲಿ ಅಂತ ಅವರು ರಿಕ್ವೆಸ್ಟ್ನ ಮಾಡ್ಕೊಂಡಿದ್ದಾರೆ. ಇದು ಕಾಮಿಡಿ ಅನ್ಸುತ್ತೆ ನಿಮಗೆ, 2 ಸೀರೆ ಕೊಡಿ ಅನ್ನೋದು ಕಾಮಿಡಿ ವಿಷಯ. ಬಟ್ ಇದರಲ್ಲಿ ಒಂದು ಪರ್ಟಿಕ್ಯುಲರ್ ರೀಸನ್ ಇದೆ, ಯಾಕೆ ಇವರು ಈ ತರ ಹೇಳ್ತಿದ್ದಾರೆ, ಇದರಿಂದ ಅವರಿಗೇನು ಲಾಭ ಅಂತ ನೋಡೋದಾದ್ರೆ ಈ ವಿಷಯ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಮತ್ತೆ ಎಲ್ರ ಗಮನ ಕೂಡ ಸೆಳೆಯುತ್ತೆ. ಈಗ ಏನಕ್ಕೆ ಈ ತರ ಮಾಡ್ತಾ ಇದ್ದಾರೆ ಅಂದ್ರೆ, ನೇಕಾರರು ಬಹಳ ಸಮಸ್ಯೆಯಲ್ಲಿದ್ದಾರೆ. ನೇಕಾರರು ನೇಯ್ದಿರೋಂಥ ಸೀರೆಗಳನ್ನ ಯಾರು ಕೂಡ ಖರೀದಿ ಮಾಡ್ತಾ ಇಲ್ಲ. ಹೀಗಾಗಿ ಸರ್ಕಾರಿ ನೌಕರರ ಹತ್ರ ಅವ್ರ ಹತ್ರ ದುಡ್ಡಿರುತ್ತೆ, ಅವರೇ ತಗೊಂಡ್ಬಿಡ್ಲಿ. ನೀವು ರೇಷನ್ ಕಾರ್ಡ್ ಇರೋಂಥವರಿಗೆ 2 ಸೀರೆನ ಸರ್ಕಾರದ ಕಡೆಯಿಂದ ಉಚಿತವಾಗಿ ಕೊಡ್ಲಿ. ಹೇಗಿದ್ರು 5 ಗ್ಯಾರಂಟಿ ಕೊಟ್ಟಿದ್ದೀರಾ, ಗೃಹಲಕ್ಷ್ಮಿ ಯೋಜನೆ ಹಣ ಹಾಕ್ತಿದ್ದೀರಾ, ಅನ್ನಭಾಗ್ಯ ಯೋಜನೆದು ಅದ್ರ ಲಾಭ ಜನರಿಗೆ ತಲುಪ್ತಾ ಇದೆ. ಈಗ ಅದೇ ರೀತಿಯಾಗಿ ನೀವು ಮತ್ತೊಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ನೀವು 2 ಸೀರೆ ಫ್ರೀಯಾಗಿ ಕೊಟ್ಬಿಟ್ರೆ ಈ ಕಡೆ ನೇಕಾರರಿಗೂ ಖುಷಿ ಆಗುತ್ತೆ, ನೇಯ್ದಿರೋಂಥವ್ರಿಗೆ ಅವ್ರಿಗೂ ಅಲ್ಪ ಸ್ವಲ್ಪ ದುಡ್ಡು ಸಿಕ್ಕಿ ಲಾಭ ಆಗುತ್ತೆ. ಈ ಕಡೆ ಮಹಿಳೆಯರು ಕೂಡ ಖುಷಿ ಪಡ್ತಾರೆ. ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ಅನ್ನದ ರಾಮಯ್ಯ ಅಂತ ಹೆಸರು ಪಡ್ಕೊಂಡಿದ್ದಾರೆ. ಈಗ ಗೃಹಲಕ್ಷ್ಮಿ ಯೋಜನೆಯಿಂದ ತುಂಬಾನೇ ಖ್ಯಾತಿ ಪಡ್ಕೊಂಡಿದ್ದಾರೆ. ಅದೇ ರೀತಿ ಹೆಣ್ಮಕ್ಳಿಗೆ 2 ಸೀರೆ ಕೊಟ್ಬಿಟ್ರೆ ಪ್ರತಿ ವರ್ಷ ಬಾಗಿನ ಕೊಟ್ಟಂಗೆ ಆಗುತ್ತೆ. 2 ಸೀರೆ ಉಚಿತವಾಗಿ ನೀವು ಕೊಟ್ಬಿಡಿ, ವರ್ಷಕ್ಕೆ 2 ಸೀರೆ ಕೊಟ್ಟರೆ ಸಾಕು ಅಂತ ಸಿದ್ದು ಸವದಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಯಾಕಪ್ಪ ಅಂದರೆ, ಪ್ರೆಸೆಂಟ್ ನೇಕಾರರು ಯಾರಿರ್ತಾರೆ, ಸೀರೆ ನೇಯ್ತಾರಲ್ವ, ಅಂಥವ್ರಿಗೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ. ಅವ್ರು ನೇಯ್ದಿರೋ ಅಂಥ ಸೀರೆಗಳನ್ನ ಯಾರು ಕೂಡ ಖರೀದಿ ಮಾಡ್ತಾ ಇಲ್ಲ. ಸರ್ಕಾರ ಇವರಿಂದ ಖರೀದಿ ಮಾಡಿಬಿಟ್ಟು ಜನಗಳಿಗೆ ಕೊಟ್ಟರೆ ಈ ಕಡೆ ನೇಕಾರರಿಗೂ ಸಹಾಯ ಆಗುತ್ತೆ, ಮಹಿಳೆಯರಿಗೂ ಕೂಡ ಸಹಾಯ ಆಗುತ್ತೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಒಂದು ಒಳ್ಳೆ ಯೋಚನೆ ಅಂತಾನೆ ಅನ್ಸುತ್ತೆ. ನೋಡೋರಿಗೆ ಸ್ವಲ್ಪ ಕಾಮಿಡಿ ಅಂತಾನು ಅನ್ಸ್ಬೋದು, ಸೀರೆ ಮಾಡೋ ಕೆಲಸ ಇಲ್ಲದೆ ಇದೊಂದು ಅಂತ ಅನ್ಸ್ಬೋದು. ಬಟ್ ಯಾರೋ ಒಬ್ಬ ಉತ್ಪಾದನೆ ಮಾಡೋ ರೈತನಿಗೆ ಸಹಾಯ ಆಗುತ್ತೆ ಅಂದ್ರೆ ಈ ರೀತಿ ಯೋಜನೆಯನ್ನು ಕೂಡ ಮಾಡಬಹುದಾಗಿತ್ತೇನೋ. ಸದನದಲ್ಲಿ ಇದಕ್ಕೆ ರಿಪ್ಲೈ ಕೂಡ ಮಾಡಿದ್ದಾರೆ ಸಚಿವ ಶಿವಾನಂದ ಪಾಟೀಲ್ ಅನ್ನೋರು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ವಿಷಯ ಸಂಬಂಧಪಡುತ್ತೆ, ನಾನು ಅವ್ರ ಗಮನಕ್ಕೆ ತರುವಂಥ ಕೆಲಸನ ಮಾಡ್ತೀನಿ, ಆದಷ್ಟು ಬೇಗ ಇದೊಂದು ಒಳ್ಳೆ ಯೋಜನೆ ಜಾರಿ ಆದರೂ ಖುಷಿನಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಹೇಳಿದ್ದಾರೆ ಬಸವರಾಜ ರಾಯರೆಡ್ಡಿ ಅನ್ನೋರು, ಇದು ಬಜೆಟಲ್ಲಿ ಮಂಡನೆ ಆಗಬೇಕಾಗಿತ್ತು, ಈಗಾಗಲೇ ಬಜೆಟ್ನ ನಾವು ಘೋಷಣೆ ಮಾಡಿಬಿಟ್ಟಿದ್ದೀವಿ. ಖರೀದಿ ಮಾಡಬೇಕು ಅಂದರೆ, ನೇಕಾರರಿಂದ ಸೀರೆ ಖರೀದಿ ಮಾಡಬೇಕು ಅಂದರೆ ಅದಕ್ಕೆ ಸ್ವಲ್ಪ ಹಣನ ನಾವು ಎತ್ತಿಡಬೇಕಿತ್ತು. ಸಮಗ್ರ ಆರ್ಥಿಕ ಚರ್ಚೆ ನಡೆಸಬೇಕು, ಇದರಿಂದ ಆಗುವಂಥ ಲಾಭ ಏನು, ನಷ್ಟ ಏನು, ಇದಕ್ಕೆ ಹಣ ಎಷ್ಟು ಖರ್ಚಾಗುತ್ತೆ, ಆಗ ಮಾತ್ರ ಈ ರೀತಿ ಎಲ್ಲ ಚರ್ಚೆ ಮಾಡ್ಕೊಂಡ್ರೆ ಮಾತ್ರ ಇದು ಜಾರಿಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈ ಕೆಲಸನ ನಾವು ಮಾಡ್ತೀವಿ ಅಂದರೆ, ಸಿಎಂ ಸಿದ್ದರಾಮಯ್ಯ ಗಮನಕ್ಕೆ ತರುವಂಥ ಕೆಲಸನ ಮಾಡ್ತೀವಿ, ಮುಂದೆ ಇದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿದ್ದಾರೆ. ಒಂದು ಒಳ್ಳೆ ಯೋಚನೆ ಅನಿಸುತ್ತೋ. ನಿಮ್ಗೇನಾದರೂ ಅನಿಸುತ್ತೆ ಇದ್ರ ಬಗ್ಗೆ? ಇಷ್ಟ ಇದ್ದರೆ ಕಮೆಂಟ್ ಮಾಡಿ. ಸೀರೆ ಕೊಡುವಂಥದ್ದು ಒಳ್ಳೆ ಒಂದು ಕಡೆ ಮಹಿಳೆಯರಿಗೆ ಬಾಗಿನ ಕೊಟ್ಟಂಗೂ ಆಗುತ್ತೆ, ಇನ್ನೊಂದು ಕಡೆ ನೇಕಾರರಿಗೆ ಕೂಡ ಲಾಭ ಆಗುತ್ತೆ. ಪಾಪ ಅವ್ರಿಗೂ ನೇಯ್ತಾರೆ, ಕಷ್ಟಪಡ್ತಾರೆ, ರೈತರು ಬೆಳಿಬೇಕಲ್ವಾ, ರೈತರೇ ದೇಶದ ಬೆನ್ನೆಲುಬು, ಸಹಾಯ ಆಗಬಹುದೇನೋ ಉತ್ಪಾದನೆ ಮಾಡೋವಂಥವರಿಗೆ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಸದ್ಯಕ್ಕೆ ಇದೇನು ಕೊಡ್ತೀವಿ ಅಂತ ಘೋಷಣೆ ಮಾಡಿಲ್ಲ, ಈ ರೀತಿ ಮಾಡಿ ಅಂತ ಯಾರೋ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಒಬ್ಬರು ಸಚಿವರು. ಒಂದು ಒಳ್ಳೆ ವಿಷಯ ಅನ್ನಿಸ್ತು, ತಿಳಿಸ್ಬೇಕು ಅನ್ನಿಸ್ತು. ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.